ಬಂತು ಕಣಮ್ಮ ನೋಡಮ್ಮ ಪೂಜೆ ಇಲ್ಲಿ ಬಿಡು ಬರ್ತಾ ಇದೆ ಆ ಕಡೆಯಿಂದ ಲಾಂಚ್ ಬರ್ತಾ ಇದೆ. ಇದೇ ಲಾಂಚ್ ಮಗಳೇ, ಚಿಕ್ಕದು, ತುಂಬಾ ಚಿಕ್ಕದು ಮಗಳೇ ಇದು. 2 ಕಾರ್ ಹೋಗುತ್ತೆ. ಬಾರೆ ಮುಗೀತು, ಬೇಗ ಬಾರ. ನಾವು ಹಂಗೆ ತಿರುಗಿಸ್ಬೋದಾ? ಬೇಡಪ್ಪ, ನಮ್ಮ ಕಾರ್ ಇದೆ. ದೇವಗಂಗೆ ಕೂಡ ಮುಗಿಸಿ ಇವಾಗ ನಾವು ಡೈರೆಕ್ಟ್ ಜೋಗ್ ಜಲಪಾತಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಮುಪ್ಪಾನೆ ಲಾಂಚ್ ಅಂತ ಇದೆ, ಅದ್ರ ಮುಖಾಂತರ ಹೋಗ್ತಾ ಇದೀವಿ. ಇದು ಚಿಕ್ಕ ಲಾಂಚ್ ಅಂತ, 1-2 ಕಾರು ಹೋಗೋ ಅಂತದ್ದು. ಸೊ ಅದ್ರ ಮುಖಾಂತರ ಜೋಗ್ ಜಲಪಾತಕ್ಕೆ ಹೋಗ್ತಾ ಇದೀವಿ. ಅಲ್ಲಿಂದ ಇಲ್ಲಿಗೆ 70 ಕಿಲೋಮೀಟರ್ ಆಗುತ್ತೆ ಅಲ್ವೇ? ಜೋಗ್ ಜಲಪಾತಕ್ಕೆ 70 ಕಿಲೋಮೀಟರ್. ಬನ್ನಿ, ಇವಾಗ ಚಿಕ್ಕ ಲಾಂಚ್ ಇದು, ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ಲಾಂಚ್ ಅಲ್ಲಿ. ಅಯ್ಯೋ, ರೋಡ್ ಹೆಂಗಿದೆ ಅಂದ್ರೆ ಆಫ್ ರೋಡ್. ನೀನು ಆರ್ಸೋದಕ್ಕೆ ಸೀದಾ ಗುಂಡಿ ಹೋಗ್ಬಿಡ್ತಲ್ಲಿ. ನಮ್ಮ ಕ್ರೆಟಾಗೋತಿಗೆ ತಡ್ಕೊಂಡಿದೆ. ಎಷ್ಟು ಸುಮ್ನೆ ಹೇಳ್ತಾರ, ನೀನು ಬರೀ ಗಾಡಿನೆಲ್ಲ ಹಾಳು ಮಾಡ್ತಾನೆ ಅಂತ. ಓಡಿಸ್ತಾರ ನೋಡ್ರಿ, ಕೆಚ್ಚದ್ ನೋಡಿದ್ರೆ ಇಲ್ಲೇ ಗೊತ್ತಾಗುತ್ತೆ. ಅವನು ಮತ್ತೆ ನಮ್ಮ ಪಪ್ಪ ನೀಟಾಗಿ ಓಡಿಸ್ತಾರೆ. ಇವನು ಒಂದ್ ಸ್ವಲ್ಪ ತಳ ಬಿಡು, ಆಗ್ಲೇ ಟೈರ್ ಪಂಚರ್ ಹಾಕ್ಸಿದ್ವಿ ಒಂದ್ಸರಿ. ನೀನ್ ಹೋಗೋದ್ರೊಳಗೆ ಏನಾಗಿರುತ್ತೋ ಏನ್ ಕತ್ತಿನ ಸರ್ವಿಸ್ ಮಾಡಲ್ಲ ಇವನು. ಒಂದೇ ಸರಿ ಸ್ಪೀಡ್ ಗಾಡಿ ಓಡ್ಸಕ್ ಬರಲ್ಲ, ಬ್ರೇಕ್ ಹಾಕ್ತಾನೆ. ಅಲ್ಲ, ಅಲ್ಲೇನಾದ್ರು ರೈಟ್ ಹೋಗ್ಬೇಕಿತ್ತ? ಇಲ್ಲ ಕರೆಕ್ಟ್ ನಡಿಯಾ, ನಂಗೆ ಗೊತ್ತು. ಇಲ್ಲಿ ಪೇಟೆಗಳೇ ಇಲ್ಲ, ದೊಡ್ಡ ದೊಡ್ಡ ಪೇಟೆಗಳನ್ನ ನೋಡಿರಂಗ್. ನೆನ್ನೆ ಆಸ್ಪತ್ರೆ ತೋರ್ಸಿದ್ನಲ್ಲ, ಮೊನ್ನೆ ನೆನ್ನೆ ವಿಡಿಯೋದಲ್ಲ, ಹಾಸ್ಪಿಟಲ್ ತೋರ್ಸಿದ್ನಲ್ಲ, ಅದೇ ಪೇಟೆ. ಆ ಪೇಟೆಯಲ್ಲಿ ಪಾಪ ಎಷ್ಟು ದೂರ ಗೊತ್ತಾ, ಇಲ್ಲಿ ಎಷ್ಟೋ 10 ಕಿಲೋಮೀಟರ್ ಒಂದೊಂದ್ ಮನೆ. ಪಾಪ ಇಲ್ಲಿ ಬಾಣಿತಾನ ಇದ್ದವರು, ಡೆಲಿವರಿ ಟೈಮಲ್ಲಿ ಆಸ್ಪತ್ರೆ, ವಯಸ್ಸಾದವ್ರು, ಏನ್ ಕಥೆನೂ ನಡೆ. ಆದ್ರೆ ಜನಗಳಿಲ್ಲ, ನೆಟ್ವರ್ಕ್ ಇಲ್ಲ. ಆದ್ರೂ ಮಾತ್ರ ರೋಡ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ತುಂಬಾ ಒಂದೇ ಒಂದು ಹಳ್ಳ ಗುಂಡಿ, ಏನ್ ಇದು ಮಣ್ ರೋಡ್ ಆದ್ರೂ ಕೂಡ ಒಂದ್ ಕಲ್ಲಾಗ್ಲಿ, ಒಂದ್ ಗುಂಡಿ ಆಗ್ಲಿ ಏನು ಇಲ್ಲ. ಇದು ಕೂಡ ಇರೋದ್ರಲ್ಲಿ ನೀಟಾಗಿದೆ. ಆದ್ರೆ ಟಾರ್ ರೋಡ್ ಅಂತ ಅಲ್ಲಿಂದ ಬಂದ್ವಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಕುರಿ ಮರಿ ಇದ್ದಂಗೆ ಐತ್ ನೋಡಿ. ಇದು ಹಸು, ಕರು ಅಲ್ಲ, ಹಸುನೆ ಸಾಕಣೆ. ಬಂತು ಕಣಮ್ಮ ನೋಡಮ್ಮ. ಒಳ್ಳೆ ಇದೆಯಲ್ಲ, ಆ ತರ ಕಾಣಿಸ್ತಾ ಪೂಜೆ ಇಲ್ಲಿ ಬಿಡು ಬರ್ತಾ ಇದೆ ಆ ಕಡೆಯಿಂದ ಲಾಂಚ್ ಬರ್ತಾ ಇದೆ ಕಣಮ್ಮ. ಇದ್ರೊಳಗೆ ಬಿಟ್ಬಿಡ್ಲಾತ್ಲೆಗೆ ಬೇಡ ಕಣೋ, ಇಲ್ಲಿ ಸೈಡಿಗೆ ಚೆನ್ನಾಗಿ ನಿಲ್ಸು, ಸೈಡಿಗೆ. ಕ್ರೇಟ ಹೋಗಲ್ಲ, ಇಲ್ಲಿ ಹಿಂಗೆ ಬರುತ್ತೆ. ಸುಂದರವಾಗಿದೆ ಮಗಳು. ಹೆಂಗಿದೆ ನೋಡಿದ್ರ? ಇದೆಲ್ಲ ಏನ್ ಹೇಳು ಶರ್. ಅಯ್ಯೋ, ಪಪ್ಪ ತೊಳ್ಕೊಟ್ಟಿದ್ರು. ಎಷ್ಟು ಕ್ಲೀನಾಗಿ ನಮ್ಮ ಅಪ್ಪ ತೊಳೆದಿದ್ರು. ಇದೇ ಲಾಂಚ್ ಮಗಳೇ, ಚಿಕ್ಕದು, ತುಂಬಾ ಚಿಕ್ಕದು ಮಗಳೇ ಇದು. 2 ಕಾರ್ ಹೋಗುತ್ತೆ. 3 ಕಾರ್ ಇದೆಯಾ? ಹೌದಾ? ಸಿಗಂದೂರ್ದ ಲಾಂಚು. ಇಲ್ಲಿ ಜನ ಜಾಸ್ತಿ. ಮುಪ್ಪಾನೆ ಲಾಂಚ್ ಅಂತ ಇದು ಜನಕ್ಕೆ ಗೊತ್ತಿಲ್ಲ ಜಾಸ್ತಿ. ನಾನು ಲಾಸ್ಟ್ ಟೈಮ್ ಬಂದಾಗ ಅಲ್ಲೇ ಹತ್ಕೊಂಡಿದ್ದು, ಅಲ್ಲಿಂದ ಬಂದು ಈ ಕಡೆ ದಾಟ್ಕೊಂಡು ಸಿಗಂದೂರಿಗೆ ಬಂದಿದ್ದು. ಹಂಗಾಗಿ ನನಗೆ ಗೊತ್ತಾಗಿದೆ ಇದು. ನೀನ್ ಸಿಗಂದೂರ್ಗೆ ಹೋದ್ರೆ 2 ಕಿಲೋಮೀಟರ್ 3 ಕಿಲೋಮೀಟರ್ ಕ್ಯೂ ಇರುತ್ತೆ. ಹೌದಾ? ದೊಡ್ಡ ಲಾಂಚ್ ಅದು. ಆಮೇಲೆ ಇದು ಜರ್ನಿನೂ ದೊಡ್ಡದು. ಇದು ಇಲ್ಲಿಂದ ಇಲ್ಲಿವರೆಗೆ 5 ನಿಮಿಷಕ್ಕೆ ಹೋಯ್ತಾನೆ, 3 ನಿಮಿಷ. ಚೆನ್ನಾಗಿದೆಯಾ? 15 ವರ್ಷದ ಹಿಂದೆ ಹೋಗಿದ್ದೆ ಈಗ ಸಿಗಂದೂರ್ಗ. ಅದು ಲಾಂಚ್, ದೊಡ್ಡ ಲಾಂಚ್. ಬಟ್ ಆ ಜಾಗ, ಇಂಥ ಜಾಗ ಎಲ್ಲ ಸ್ವಲ್ಪ ಗಲೀಜಾಗಿತ್ತು. ಒಂದೊಂದೇ ಇರೋದ್ರಿಂದ ಚೆನ್ನಾಗಿದೆಲ್ಲ, ನೀಟಾಗಿ ಚೆನ್ನಾಗಿದೆ. ಅಲ್ಲಿ ನೋಡಿ, ಕಾರ್ ತೆಗಿತಾ ಇದ್ರೆ ಹಂಗೆ ರಿವರ್ಸ್ ತೆಗಿಯೋದು. ಈಗ ನಾವು ಅವ್ರು ತೆಗೆದ್ಮೇಲೆ ನಾವು ಕಾರ್ ಹಾಕೋದು. ಹೋಗುತ್ತೆ, ಲಾರಿನೇ ಹೋಗುತ್ತೆ. ಲಾರಿ ಹೋಗಲ್ಲ, ಸುಮ್ಮನೆ ಇದ್ರಲ್ಲಿ ಲಾರಿ ಹೋಗಲ್ಲ ಅನ್ಸುತ್ತೆ. ಕರೆಕ್ಟ್, ಚಿಕ್ಕದು ಇದು, ಕಾರ್ ಹೋಗೋ ಅಂಥದ್ದು ಇದು. ಇವ್ರು ಅರ್ಜೆಂಟು. ನಿಧಾನ. ಒಬ್ರಿಗೆ ಎಷ್ಟು? ಒಬ್ರಿಗೆ ವೆಹಿಕಲ್ಸ್ಗೆ ಹೋಗ್ತಾ ಇದೆ. ಇಷ್ಟು ದೂರ ಹೋಗಿದೆ, ನಿಂಗೆ ಗೊತ್ತಿಲ್ವಾ?
ಚೆನ್ನಾಗಿದ್ದೀನಿ. ನಾನೇ ಕರ್ಕೊಂಡ್ಬಂದಿದ್ದೀನಿ ನಿಮಗೆ ನೋಡಿ. ಮಾಡಿದ್ದೆ ವಿಡಿಯೋ ಇದ್ರ ಇವ್ರು ಇರಲಿಲ್ಲ ಆಗ ಬೇರೆಯವ್ರು ಇದ್ರು ಅನ್ಸುತ್ತೆ. ಹೌದಾ ವಾ ಹೌದಾ ಲಾಸ್ಟ್ ಟೈಮ್ ಇಲ್ಲೇ ಸ್ನಾನ ಮಾಡಿದ್ದೆ, ಎಲ್ಲ ಕಮೆಂಟ್ ಹಾಕಿದ್ರು ಮಸ್ಲೆಗಳು ಬಾಯಿಗೆ ಸಿಕ್ಕಿಲ್ಲ ಅಲ್ಲಿ ಪುಣ್ಯ ಮಾಡಿದ್ರು ಬಿಡಿ ಅಂತ. ಹೌದಾ ಅಷ್ಟೊಂದು ಮಸ್ಲೆ ಇದಾವಂತ. ಬಾರೆ ಮುಗೀತು, ಬೇಗ ಬಾರೆ. ಈಗ ನಾವು ಜೋಗ್ ಜಲಪಾತಕ್ಕೆ ಹೋಗ್ತಾ ಇರೋದು. ಹೇಳು ಅದೇನು ಹೇಳ್ತೀಯ? ಮುಪ್ಪಾನೆ ಲಾಂಚ್. ಇಲ್ಲಿ ದೊಡ್ಡ ಲಾಂಚ್ ಅಲ್ಲ, ಇದು ಚಿಕ್ಕ ಲಾಂಚ್, 2 ಕಾರ್ ಹೋಗ ಅಂತದ. ಇವ್ರು ನಮ್ಮ ನಗಾಡ್ತಾ ಇದಾರೆ ನೋಡಿ. ನಾನು ಮೊದಲೇ ಮ್ಯಾಚ್ಗೆ ನನ್ನ ನೋಡಿ ನಗಾಡ್ತಾ ಇದ್ದಾರೆ. ಹೆಂಗೆ ಡ್ರೈವಿಂಗ್ ಮಾಡ್ತವ್ರೆ? ನಾವು ಹಂಗೆ ತಿರುಗಿಸ್ಬೋದಾ? ಬೇಡಪ್ಪ, ನಮ್ಮ ಕಾರ್ ಇದೆ. ಅಲ್ಲ ಇವ್ರನ್ನ ಕೇಳಿದ್ರೆ ಕಾರಿಗೆ ಏನೂ ಆಗಲ್ವಾ ಅಂದ್ರೆ ಹಂಸ ಏನಿಲ್ಲ ಬಿಡಿ ಎಲ್ಲರೂ ಹಂಗೆ ಕೇಳ್ತಾರಾ? ಹೌದಾ? ಪೂಜಾ ಕೆ ರಾಜ್. ಓಕೆ, ಥ್ಯಾಂಕ್ ಯು. ಕೊಕ್ಕಡೈಲ್ ಇದಿದ್ದಾವಂತ ಕಣ ಮಸ್ಲೆ ಯಕ್ಷಿ. ಅವ್ರು ಹೇಳಿದ್ರಲ್ಲ ಇವ್ರು ಓಡಿಸೋರು, ಲಾಂಚ್ ಓಡಿಸೋರು, ಅಲ್ಲಿ ಬಂದು ಮಸ್ಲೆ ಮಲ್ಗಿರ್ತಾವಂತ ಅದ್ರ ಮೇಲೆಲ್ಲ. ಅಲ್ಲಿ ಅಲ್ಲೆಲ್ಲ ಮಲ್ಕತ್ತಾವಂತೆ. ನಾನು ಇಲ್ಲಿ ಬಂದಾಗ ನೀರು ಇಷ್ಟಿರ್ಲಿಲ್ಲ, ಕಮ್ಮಿ ಇತ್ತು. ಅಲ್ಲ, ಈ ಜಾಗ ತುಂಬಾ ಹೊಗಳಬೇಕು ನೋಡಿ. ಎಲ್ಲಾದ್ರೂ ಕಸ ಇದೆ, ಇಷ್ಟು ಜನ ಓಡಾಡ್ತಾರೆ ಇಲ್ಲಿ. ಒಂದು ಕಸ ಕಡ್ಡಿ ಏನಾದ್ರೂ ಬಿದ್ದಿದ್ಯಾ ಅಲ್ವರೇ? ಎಷ್ಟಿತ್ತು ಕಾರ್ ತೆಗಿಲ್ಲ ರೀ ವೆಹಿಕಲ್ಸ್ ಬಂದ. ಈಗ ಹೋಗಿ ಜೋಗ್ ಫಾಲ್ಸ್ ನೋಡ್ಕೊಂಡು 5:15 ಒಳಗೆ ನಾವು ವಾಪಸ್ ಬರಬೇಕು. ಓಕೆ, ಲಂಚು ಸೂಪರ್ ಆಗಿತ್ತಾ? ಭಯಂಕರ ಸೂಪರ್ ಆಗಿತ್ತು. ಬನ್ನಿ 5:15 ವಾಪಸ್ ಬರಬೇಕು. ಇಷ್ಟ ಆಯ್ತಾ ಮಗಳೇ? ಇಷ್ಟ ಆಯ್ತು ಬಂಗ್ರೆ. ನನ್ನ ಮಗಳಿಗೂ ಆಕ್ಚುಲಿ ಖುಷಿ ಆಯ್ತು, ಅವಳಿಗೋಸ್ಕರನೇ ಬಂದಿದ್ದೀವಿ. ಈಗ ಬರ್ಲಿಲ್ಲ ಅಂದ್ರೆ ನಾವು ಲಾಂಚಿಗೆ ಮತ್ತೆ ಯಾವತ್ತೂ ಲಾಂಚ್ ನೋಡಕ್ ಆಗ್ತಿರ್ಲಿಲ್ಲ. ಈ ಜಾಗದಲ್ಲಿ ಕಣ ಮುಪ್ಪಾನೆ ಲಾಂಚ್ ಅಂತ ಕಾಯಂಗಿಲ್ಲ. ಇದ್ರೊಳಗೆ ಬಸ್ಸು ಹಾಕಿದ್ದಾರೆ, ಒಂದೇ ಒಂದು ಬಸ್ ಆಗೋದು ಸಾಧ್ಯ. 2 ಕಾರ್ ಹೋಗಲ್ಲ, ಒಂದು ಬಸ್ ಹೋಗುತ್ತೆ. ಓಕೆ, ಏನ್ ಮಾಡ್ತೀವಿ, ಮುಗಿಸೋತ ಹೋಗ್ಲಿ. ಓಕೆ, ಇವಾಗ ಸದ್ಯಕ್ಕೆ ಇಲ್ಲಿಗೆ ಮುಪ್ಪಾನೆ ಲಾಂಚ್ ವಿಡಿಯೋ ಮುಗಿಸ್ತಾ ಇದೀನಿ. ನಾಳೆ ಮತ್ತೆ ಜೋಗ್ ಫಾಲ್ಸ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.